ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾವ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಇದೆ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ವಿಡಿಯೋ ಬಂದು ಏನು ಅಂತಂದರೆ, ನಮ್ಮ ದೇಹದ ತೂಕ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡ್ಕೋಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಅಂದರೆ, ನಾವು ಯಾವ ಆಹಾರನ ತಿನ್ನಬೇಕು ನೋಡಿ. ಇಲ್ಲಿ ಒಂದು ಒಳ್ಳೆ ಆಹಾರ ಇದೆ, ನೆನೆಸಿದ ಕುಂಬಳಕಾಯಿ ಬೀಜ. ತೂಕ ಇಳಿಕೆಗೆ, ಹೃದಯಕ್ಕೆ ಒಳ್ಳೆಯದು. ಇಲ್ಲಿ ನೋಡಿ, ಕುಂಬಳಕಾಯಿ ಬೀಜ ತೂಕ ಅಷ್ಟೇ ಅಲ್ಲ, ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಕುಂಬಳಕಾಯಿ ಬೀಜಗಳು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು ನಿಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ. ಕುಂಬಳಕಾಯಿಯ ಪೋಷಕಾಂಶಗಳಿಂದ ತುಂಬಿರುವ ತರಕಾರಿಯಾಗಿದ್ದು, ಕುಂಬಳಕಾಯಿಯ ಬೀಜಗಳು ಪೌಷ್ಟಿಕಾಂಶ, ಸತ್ವಗಳು, ಶಕ್ತಿ ಕೇಂದ್ರವಾಗಿದೆ. ಹಾಗಾದರೆ ನೆನೆಸಿಟ್ಟು ಕುಂಬಳಕಾಯಿ ಬೀಜಗಳನ್ನು ತಿಂದರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಗೊತ್ತಾ ನಿಮಗೆ? ಮುಖ್ಯವಾಗಿ ಕುಂಬಳಕಾಯಿ ಬೀಜಗಳನ್ನು ಮ್ಯಾಗ್ನೀಷಿಯಂ, ಕಬ್ಬಿಣ, ನಾರಿನಂಶ, ವಿಟಮಿನ್ ಕೆ, ಮ್ಯಾಗ್ನೀಸಿಯಸ್ಗಳಿಂದ ಸಮೃದ್ಧವಾಗಿದ್ದು ಇದೊಂದು ಆರೋಗ್ಯಕರವಾದ ಕುರು ಥರ ತಿನ್ನಬಹುದು. ಪ್ರತಿದಿನ ಆಹಾರದಲ್ಲಿ ಕುಂಬಳಕಾಯಿ ಬೀಜಗಳನ್ನು ತಿನ್ನಬಹುದು. ಇದು ತಿನ್ನುವುದರಿಂದ ನಮ್ಮ ದೇಹದ ತೂಕ ಖಂಡಿತ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲ, ಹೃದಯದ ಅಪಾಯದಿಂದ ಕೂಡ ನಾವು ಪಾರಾಗಬಹುದು. ಕುಂಬಳಕಾಯಿ ಎಲ್ಲರೂ ಅಡುಗೆಗೆ ಮಾಡಿ ಅದರ ಬೀಜಗಳನ್ನು ಬಿಸಾಕ್ತಾರೆ. ಅದನ್ನು ತಿಂದರೆ ನಮ್ಮ ದೇಹದಲ್ಲಿರುವ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿಡಬಹುದು, ಸಹಾಯ ಮಾಡುತ್ತದೆ ಈ ಕುಂಬಳಕಾಯಿ ಬೀಜ. ಒಟ್ಟಾರೆ ನಿಮ್ಮ ಮಧುಮೇಹವನ್ನು ಸುಧಾರಿಸುತ್ತದೆ. ಇಷ್ಟು ಅಲ್ಲ, ಮಧುಮೇಹ ಇದ್ದವರಿಗೆ ಭವಿಷ್ಯದಲ್ಲಿ ಮಧುಮೇಹ ಬಾರದು ರಕ್ಷಿಸುತ್ತದೆ. ಕುಂಬಳಕಾಯಿ ಬೀಜಗಳು ಮಧುಮೇಹ ಹೊಂದಿರುವವರು ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆಯು ಮಟ್ಟವನ್ನು ತಗ್ಗಿಸಿಕೊಳ್ಳಬಹುದು. ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಕುಂಬಳಕಾಯಿ ಬೀಜಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಕುಂಬಳಕಾಯಿ ಬೀಜಗಳು ದೇಹ ಮತ್ತು ಕೂದಲಿಗೂ ಚಮತ್ಕಾರ ಮಾಡುತ್ತದೆ. ಇದರಲ್ಲಿರುವ ಕುಕುಬಿಟಾಸಿಯನ್ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದೊಂದು ವಿಶಿಷ್ಟವಾದ ಅನೋಮನ್ ಆಮ್ಲವಾಗಿದ್ದು ವಿಟಮಿನ್ ಸಿ ಸಮೃದ್ಧವಾಗಿದೆ. ಉತ್ತರವಾದ ಫಲಿತಾಂಶವನ್ನು ಪಡೆಯಲು ಪ್ರತಿನಿತ್ಯ ನಿಯಮವು ತಡವಾಗಿ ಕುಂಬಳಕಾಯಿ ಬೀಜಗಳನ್ನು ಸೇವನೆ ಮಾಡಬಹುದು, ಅಥವಾ ಕುಂಬಳಕಾಯಿಯ ಬೀಜದ ಎಣ್ಣೆಯು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಆ ತೈಲವನ್ನು ನೀವು ನಿಮ್ಮ ಕೇಶ ಮತ್ತು ನೆತ್ತಿಗೆ ಬಳಸುವುದರಿಂದ ತುಂಬಾ ಒಳ್ಳೆಯದು.